ಕೋಳಿ ಕೂಗಕ್ಕಿಂತ ಮುಂಚೆ 5 ಗಂಟೆಗೆ ಎದ್ದ ಆಯಿ ಅಜ್ಜನ ಫೋಟಾಕ 5-6 ಸಲ ಆಶೀರ್ವಾದ ತಗೊಂಡ ಅಚ್ಚಿಕನ ಹಾಕಚರಿಗೆ ನೆತ್ತಿ ಮೇಲೆ 48 ಕೊಡ ನೀರು ಸುರುಕೊಂಡ ಅರ್ಧಂಬರ್ಧ ಅರಿವಿ ಹಾಕೊಂಡ ನೆತ್ತಿ ವರ್ಷೋಳಕಿಂತ ಮೊದಲ ಆರೆ ಹೊಡಿಸಿದ್ದ ಹುಣೂರು ಇಟೋಜಿ ಅಡಿಗರ್ ಗಜರಿಂಗ ಆಲಕ್ನೂರ್ ಕರ್ಸಿದ್ದ ಹುಲ್ಜಂತಿ ಮಾಳಿಗ್ರಯ ಗುಡ್ಡಿದೆಲ್ಲವ ಬಡ್ಕೊಂಡ್ರಿ ಹೊಳೆವ ಚಿರ್ಸಂಗಿ ಕಾಳವ ಇಲ್ಲಿಂದನ 1001 ಸಲ ನಮಸ್ಕಾರ ಮಾಡಿ ಅದ್ವಾನಿ ಅಂಕಲ್ಗೆ ಅಗರ್ಗೇಡ ಅಡಿ ಹುಡಿ ಅರಟ್ಯಾಳ ಅಗಸ್ಬಾಳ ಅರಳಿಗಟ್ಟಿ ಅಂಬಡ್ಗಟ್ಟಿ ತಿರುಗಿ ಕಾಲಿಗೆ ಹುರಿಯ ನಡುವ ಮದ್ವಿ ಮಾಡ್ಕೊಂಡ್ ಮಡ್ದಿನ ಮನಿ ಕರ್ಕೊಂಡ್ ಬಂದ್ ಮಹಾರಾಣಿ ಹಂಗ ನೋಡ್ಕೊಂಡ್ ಮಕ್ಕಳ ಮರಿ ಮಾಡ್ಕೊಂಡ್ ನಮ್ಮ ಅಪ್ಪ ನಡುವ ನಿಲ್ಲಿಸಿರೋ ನಮ್ಮ ವಂಶನ ಉದ್ಧಾರ ಮಾಡ್ಬೇಕನ್ನೋ ಆಸೆ ನನಗೂ ಇತ್ತು. ನನ್ನ ವಯಸ್ಸಿನ ಹುಡುಗರಿಗೆ ಎಲ್ಲ ಇರುತ್ತೆ, ಅವ್ರವ್ರ ವಂಶನ ಉದ್ಧಾರ ಮಾಡ್ಬೇಕನ್ನೋದ. ಮದ್ವಿ ಅಂದ್ರೆ ಹಂಗ ಆಕೈತೇನ್ರಿ, ಹೆಣ್ಣು ನೋಡ್ಬೇಕು, ಹಣ್ಣು ಇಡ್ಬೇಕು, ನನಗೆ ಹೆಣ್ಣು ಕೊಡ್ಬೇಕಂತೇಳಿ ಕಾಕೊಂಡ್ ಕೂತಿರೋ ಮಾವಾಗ ಅವ್ಗೆ ಹೆಣ್ಣು ಸಿಗಬೇಕು, ಆ ಹೆಣ್ಣು ಮಗಳಿಗೆ ಹೆಣ್ಣು ಹುಟ್ಟಬೇಕು. ಆ ಹೆಣ್ಣು ಹುಡುಗಿ ನಾ 18 ವರ್ಷದಿಂದ 20 ವರ್ಷ ತಕ ಅವ ಸಣ್ಣದ ದೊಡ್ಡದ ಮಾಡಿ ನನಗಾಗಿ ಕಾಯ್ಕೊಂಡ್ ಕೂತಿರ್ಬೇಕು ಅಂತ ಇದನ್ನ ತಲೆ ಇಟ್ಕೊಂಡು ನಾವು ಅರ್ಧ ಜೀವನ ಇಲ್ಲಿ ಮಟ್ಟ ಸಾಗಿಸ್ಕೊಂಡ್ ಬಂದ್ವಿ. ಈಗ ತಲೆ ಮೇಲೆ ಟವಲ್ ಯಾಕೆ ಬಂತಪ್ಪ ಅಂತಂದ್ರ ಮೊದಲ 10, 12, 14, 16, 18 ವಯಸ್ಸಿಗೆ ಬರೋದಕ್ಕೆ ಹೈಬ್ರಿಡ್ ಕುಳಿತಿಂದ ಹಗರ್ ಕೆಲಸ ಮಾಡಿ ಒಗರ್ ತೋರ್ಸ್ಕೊಂಡ್ ತಿರ್ಗಾಡ್ತಿದ್ವು. ಚಿಗರ್ ಮೀಸಿ ಮುಖದ ಮೇಲೆ ಮೂಡೋದಕ್ಕೆ ಹಾದಿ ಮೇಲೆ ಹೊಂಟ್ರ ಸಾಕು ಹನಿಕೆಯಾಗಿ ನೋಡೋದು, ನಗೋದು, ಕಂಡಲ್ ಕೈ ಮಾಡಿ ಕರೋದು, ಕಿಸಿ ನಗೋದು, ಮೈ ಮೇಲೆ ಬಿದ್ದು ಮಾತಾಡ್ಸೋದು, ಹಿಂಗೆಲ್ಲ ಮಾಡತ್ತಾರ ಅಂದ ಬಳಕ ಸಿಗ್ತಾವ ನಮ್ಮ ಅವ್ವ ಅಪ್ಪನ ಮರ್ಯಾದೆ ಕಳೆದ್ ಬೇಡ, ನಮ್ಮ ಅಜ್ಜ ಅಂತಸ್ತಕ್ಕೆ ಧಕ್ಕೆ ತರೋದು ಬೇಡ ಅಂತೇಳಿ ಒಬ್ಬರನ್ನು ಕಣ್ಣು ಐತಿ ನೋಡ್ಲಿಲ್ಲ. ಆಗ ನನಗೆ ಎಂತೆಂಥ ಹುಡುಗಿಯರು ಹೆಂಗೆಲ್ಲ ಗಂಟು ಬಿದ್ದಿದ್ರಪ್ಪ ಅಂತಂದ್ರ ಪ್ಲೀಸ್ ನನ್ನ ಪ್ರೀತಿಯನ್ನು ಒಪ್ಕೋ, ಆ ಪಾರ್ವತಿ ಪರಮಾತ್ಮ ಹೆಂಗೆ ಜೋಡಿ ಆಗಿರುತ್ತೆ. ಪಾರ್ವತಿ ಆದ್ರೆ ಒಂದು 12 ನಿಮಿಷ ಬೈಲ್ ಕಡೆ ಹೋಗಿ ಬರ್ತಾನೆ ಅಂತೇಳಿ ಬಿಟ್ಟು ಹೋಗೋ, ಆದ್ರೆ ನಾನು ನಿನಗೆ ಅಷ್ಟು ಬಿಟ್ಟು ಟೈಮ್ ಕೊಡಂಗಿಲ್ಲ ಅಂತೇಳಿ ಅಂತ ಆನಿ ಪ್ರಮಾಣ ಎಲ್ಲ ಮಾಡಿದ್ರು. ಅದ ಪಾಪದ ಕೊಡ ನನ್ನ ಬೆನ್ನ ಐತಿ ಸುರಿಗೆ ಸುತ್ತಾತೈತಿ. ಈಗ ಆದ್ರೆ ಈಗ ವಯಸ್ಸಿನ ಹುಡುಗಿಯಾರು ಬಿಡ್ರಿ, ಬಾಯಾಗ ಬಾಳೆ ನೆಟ್ರೆ ಬಾಯಾಗ ಸುರಂಗ್ ಕೊಡ್ದಂಗೆ ಆಗುವಂತ ಆಯಿಗೊಳಿಸಿದಕ್ಕೆ ಬಾಯಿ ತೆಗೆದ ಅವ್ನು ಮಾತಾಡ್ಸಲ್ಲ ಆಗ್ಯಾರ, ಕಣ್ಣು ಐತಿ ನೋಡ್ಲಾರ ಆಗ್ಯಾರ. ಹೆಣ್ಣಿದ್ದಾರ ಬೆನ್ನಿಂದ ಕೂತ್ರು ಕಣ್ಣು ಐತಿ ನೋಡಿ ಮಾತಾಡ್ಸಿದ್ರೆ ಅವ್ರ ಕಷ್ಟ ಸುಖ ಕೇಳಿ ನಮ್ಮ ಕಷ್ಟ ಸುಖ ಹೇಳಿ ಮತ್ತೆ ಮದುವೆ ವಿಚಾರ ಮಾತಾಡೋದಾಕೈತಿ ಬಾ ಅಂತಂದಾರನ ಮಾತಾಡ್ಸೋದು ಸಹಿತ ಬಿಟ್ಟು ದೂರ ತಿರುಗಾಡಂತ ಮಂದಿ ಹೆಚ್ಚಾಗ್ಯಾರಪ್ಪ. ಈಗ ನಮ್ಗೆ ನಮ್ಮ ಮನೆ ಬರಕ್ಕೆ ಹೊಣೆ ಯಾರ ಕೊಡುವಲ್ರಿ ಯಾಕರಿ ಕನ್ಯಾ, ಬ್ಯಾಡಾಯ್ತ ಏನು ನಮ್ಮ ಪುಣ್ಯ, ಹುಟ್ಟಿ ಬದುಕಾಗಿ ಹೋಗೈತಿ ಶೂನ್ಯ.